ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಕಳೆದ ಜನವರಿ 17ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದ ಕೋಟೆಕಾರು ಬ್ಯಾಂಕ್ನಲ್ಲಿ ಹಾಡಹಗಲೇ ನಡೆದಂತಹ ದೊಡ್ಡ ದರೋಡೆಯ ಸುದ್ದಿ ಕೇಳಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಯಾಕಂದರೆ ಅಲ್ಲಿ 6 ಜನ ಕದೀಮರ ತಂಡ ಮಾಡಿದ್ದು ಸಣ್ಣ ಪುಟ್ಟ ದರೋಡೆ ಅಲ್ಲ, ಬರೋಬ್ಬರಿ 18.5 kg ಚಿನ್ನ ಹಾಗೂ 10 ಲಕ್ಷ ರೂಪಾಯಿಗೂ ಹೆಚ್ಚು ಕ್ಯಾಶ್ ದರೋಡೆನ ಮಾಡಿಬಿಟ್ಟಿದ್ರು. ಜಸ್ಟ್ ಒಂದೇ ಒಂದು ವಾರದಲ್ಲಿ 18 kg ಚಿನ್ನದ ಮಾಲು ಸಮೇತ 3 ಕದೀಮರನ್ನ ತಮಿಳುನಾಡಿನಲ್ಲಿ ಪೊಲೀಸರು ಹಿಡಿದಾಕಿದ್ರು. ಆದರೆ ಈ ದರೋಡೆಯ ಹಿಂದೆ ಇದ್ದಂತಹ ಮಾಸ್ಟರ್ ಮೈಂಡ್ ಯಾರು ಅನ್ನುವಂತಹ ಮಿಸ್ಟರಿಯನ್ನ ಸಾಲ್ವ್ ಮಾಡೋದಕ್ಕೆ ಆಗಲಿಲ್ಲ. ಬಟ್ ಕೊನೆಗೂ ಕೂಡ ಪೊಲೀಸರು ರಾಜ್ಯ ಕಂಡಂತಹ ಅತಿ ದೊಡ್ಡ ದರೋಡೆಯ 2 ಪ್ರಳಯಾಂತಕರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇದ್ಯಾರೋ ವಯಸ್ಸಾಗಿರೋ ಮುದುಕರ ಫೋಟೋ ತೋರಿಸ್ತಾ ಇದ್ದೀರಾ ಅಂತ ಅನ್ಕೊಂಬೇಡಿ. ಪಾಪ ವಯಸ್ಸಾಗಿದೆ ಅಂತ ನೀವು ಅನ್ಕೊಂಡ್ಬಿಟ್ರೆ ನಿಮ್ಮ ಹತ್ರನೂ ಕೂಡ ಬಿಡುಗಾಸಿಲ್ದೇ ಇರೋ ಹಾಗೆ ಮಾಡಿಬಿಡ್ತಾರೆ. ಮೊಮ್ಮಕ್ಕಳ ಜೊತೆಗೆ ಆಡ್ಕೊಂಡು ಕಾಲ ಕಳಿಬೇಕಾಗಿದ್ದಂತಹ ವಯಸ್ಸಲ್ಲಿ ಸ್ಲೇಟ್ ಹಿಡಿದಿದ್ದಾರೆ. ಇವರೇ ನೋಡಿ ಕೋಟೆಕಾರು ದರೋಡೆಯ ಹಿಂದಿನ ಮಾಸ್ಟರ್ ಮೈಂಡ್ಸ್. ಒಬ್ಬನ ಹೆಸರು ಶಶಿತೇವರ್ ಅಲಿಯಾಸ್ ಭಾಸ್ಕರ್ ಬೆಲ್ಚಡ, ಮತ್ತೊಬ್ಬನ ಹೆಸರು ಮೊಹಮ್ಮದ್ ನಜೀರ್. ಇಬ್ಬರು ಪ್ರಳಯಾಂತಕ ಮುದುಕರೇ. ಎಸ್, ಮೊಮ್ಮಕ್ಕಳ ಜೊತೆಗೆ ಆಟ ಆಡಿಕೊಂಡು ಇರಬೇಕಾಗಿದ್ದಂತಹ ಈ 2 ರಾಬರಿ ಕಿಂಗ್ ಪಿನ್ಗಳ ವಯಸ್ಸೆಷ್ಟು, ಜೊತೆಗೆ ಕ್ರೈಮ್ ವರ್ಲ್ಡ್ಗೆ ಎಂಟ್ರಿ ಕೊಟ್ಟಿದ್ದು ಯಾವಾಗ ಅನ್ನೋದನ್ನು ಮಂಗಳೂರು ಪೊಲೀಸ್ ಕಮಿಷನರ್ ಹೇಳಿದ್ದೇನು ಅಂತಂದರೆ, ಭಾಸ್ಕರ್ ಬೆಲ್ಚಪಾಡ್ ಇವರು ವಯಸ್ಸು ಸುಮಾರು 69 ವರ್ಷ. ಮೂಲತಃ ಸುಮಾರು ಒಂದು 2 ಡೆಕೆಡ್ಸ್ 25 ವರ್ಷದಿಂದ ಅವರು ಮುಂಬೈಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೂಲತಃ ಇವರು ವಿಟ್ಲ ಬಂಟ್ವಾಲಿಂದ 2000 ನಮ್ಮ ಮಂಗಳೂರು ಬಿಟ್ಟು ಅವರು ಮುಂಬೈ ಕಡೆ ಪ್ರಯಾಣ ಮಾಡ್ತಾರೆ. ನಂತರ ಅಲ್ಲಿ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಹೋಟೆಲ್ಸ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿ 2000 ಇವರು ಕ್ರೈಮ್ ವರ್ಲ್ಡಲ್ಲಿ ಎಂಟರ್ ಆಗ್ತಾರೆ. ಆ್ಯಂಡ್ ಇನ್ ಆರ್ಡರ್ ಟು ಬಿಕಮ್ ರಿಚ್ ಇವರು ಬೇರೆ ಬೇರೆ ಸಣ್ಣ ಕ್ರೈಮ್ ಮಾಡ್ತಾರೆ. ಊರು ಹೋಗು ಕಾರ್ಡ್ ಬಾ ಅನ್ನೋ ರೀತಿಯಲ್ಲಿ 69ರ ವಯಸ್ಸಲ್ಲಿ ಈ 2 ಕಿಂಗ್ ಪಿನ್ಗಳಿಗಿದ್ದ 2 ಗುರಿ ಏನು ಅಂತ ಅನ್ನೋದನ್ನ ವಿಚಾರಣೆ ಮಾಡೋ ಟೈಮ್ನಲ್ಲಿ ಪೊಲೀಸರಿಗೆ ಹೇಳಿದೇನು ಅಂತಂದರೆ, ನ್ಯೂ ಡೆಲ್ಲಿಯಲ್ಲಿ ಒಂದು ಪ್ರಿಪರೇಷನ್ ಫಾರ್ ಡಕೇತಿ ಕೇಸಲ್ಲಿ ಅವರು ಅರೆಸ್ಟ್ ಆಗ್ತಾರೆ. 3 ವರ್ಷ ಇವರು ತಿಹಾರ್ ಜೈಲಲ್ಲಿ ಸ್ಪೆಂಡ್ ಮಾಡ್ತಾರೆ. ಅಲ್ಲಿ ಸಾಕಷ್ಟು ಕ್ರಿಮಿನಲ್ ಜೊತೆಗೆ ಇವರು ಪರಿಚಯ ಆಗ್ತದೆ. ನಂತರ ವಾಪಸ್ ಇವರು ಮುಂಬೈ ಬಂದು ಕೆಲಸ ಪ್ರಾರಂಭ ಮಾಡ್ತಾರೆ. ಆದರೆ ಇನ್ ಆರ್ಡರ್ ಟು ಬಿಕಮ್ ಬಿಗ್ ಆ್ಯಂಡ್ ರಿಚ್ ಇವರು ದೊಡ್ಡ ಜ್ಯುವೆಲ್ರಿ ಶಾಪ್, ಫೈನಾನ್ಸ್ ಕಂಪನಿ ಅಂಥವ್ರ ಮೇಲೆ ಇವ್ರದ್ದು ನಿಗಾಣ ಇರ್ತದೆ. ಸೊ ನಂತರ 2021 ಮುಂಬೈನ CID ಕ್ರೈಮ್ ಬ್ರಾಂಚ್ ಅವರು ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ ಇವ್ರ ಮೇಲೆ ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಅದರಲ್ಲಿ ಒಂದು ಪಿಸ್ಟಲ್ ಇವ್ರ ಪೊಸಿಷನಲ್ಲಿ ಸಿಗ್ತದೆ. ನಂತರ ಅದೇ ರೀತಿ ಒಂದು ನೇಪಾಳಿ ಗ್ಯಾಂಗ್ ಜೊತೆಗೆ ಇಲ್ಲಿ ಉಳ್ಳಾಲಲ್ಲಿ ಒಂದು ಸೂಪರ್ ಗೋಲ್ಡ್ ಅಂತ ಶಾಪಲ್ಲಿ ಲೂಟಿ ಮಾಡಲಿಕ್ಕೆ ಇವರು ಬರುವಾಗ ನಮಗೆ ಅದು ಮಾಹಿತಿ ಸಿಗ್ತದೆ. ನೇಪಾಳಿ ಗ್ಯಾಂಗ್ ವಾಸ್ ನೋನ್ ಆಸ್ ಉಳ್ಳಾಲ್ ಕೇಸಲ್ಲಿ. ನಂತರ ಅದೇ ರೀತಿ ಡಕೇತಿದು ಒಂದು ಕೇಸ್ ದಾಖಲಾಗ್ತದೆ. ಈ ರೀತಿ ಅವರು ಸಾಕಷ್ಟು ಪ್ರಕರಣದಲ್ಲಿ ದಾಖಲಾಗಿದ್ದಾರೆ. ರಾಜಾರೋಷವಾಗಿ ರಾಬರಿ ಮಾಡೋದೇನು, ಜೈಲಿಂದ ಹೊರಬರೋದೇನು, ಆದರೂ ರಾಬರಿ ಕಿಂಗ್ ಪಿನ್ ಭಾಸ್ಕರ್ ಬೆಲ್ಚಡಗೆ ಒಂದು ನೋವಿತ್ತಂತೆ. ಆ ನೋವನ್ನು ಹಂಚ್ಕೊಂಡಿದ್ದು ಯಾರಿಗೂ ಗೊತ್ತಾ? ಈ ನಡುವೆ ಇವ್ರದ್ದು ಒಂದು ಕಾಸರಗೋಡದ ಒಬ್ಬ ಮನುಷ್ಯ ಕರೀಂ ಜೊತೆಗೆ ಪರಿಚಯ ಆಗ್ತದೆ. ಕರೀಂ ಜೊತೆಗೆ ಇವರು ಕರೀಂ ಮುಖಾಂತರ ನಮ್ಮ ಕೋಟೆಕಾರ್ KC ರೋಡಲ್ಲಿ ಇರೋಬ್ಬ ನಾಜೀರ್ ಅಂತವ್ರ ಜೊತೆಗೆ ಪರಿಚಯ ಆಗ್ತದೆ. ಸೊ ಇವರು ಇಲ್ಲಿ ಬರ್ತಾ ಹೋಗ್ತಾ ಇದ್ರು. ಆ ನಡುವೆ ಒಂದು ದಿವಸ ಇವರು ನಜೀರ್ ಜೊತೆಗೆ ಚರ್ಚೆ ಮಾಡ್ತಾರೆ. ನನಗೆ ಲೈಫಲ್ಲಿ ಏನು ಸಿಗಲಿಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ, ಹೀಗೆ ನಾನು ಯಾವುದೊಂದು ದೊಡ್ಡ ಕೆಲಸ ಮಾಡಲೇಬೇಕು ಅಂತ. ಕೋಟೆಕಾರ್ ಬ್ಯಾಂಕ್ನಲ್ಲಿ 20 kgಗೂ ಹೆಚ್ಚಿನ ಚಿನ್ನ ಇದೆ ಅಂತ ಭಾಸ್ಕರ್ ಬೆಲ್ಚಡ ಅಲಿಯಾಸ್ ಶಶಿತೇವರ್ಗೆ ಹೇಳಿದ್ಯಾರು? ಇದೇ ಬ್ಯಾಂಕನ್ನು ಸ್ಕೆಚ್ ಹಾಕೋದಕ್ಕೆ ಕಾರಣವಾದರೂ ಕೂಡ ಏನು ಅಂತಂದರೆ, ಇದರಲ್ಲಿ ನಾವು ಒಂದು ಕೈ ಹಾಕ್ಬೋದು. ಯಾಕೆಂದರೆ ಇಲ್ಲಿ ಸಾಕಷ್ಟು ಗೋಲ್ಡ್ ಎನಿ ಟೈಮ್ ಇರ್ತದೆ. ನಂತರ ಇವರು ಈ ದಿಕ್ಕದಲ್ಲಿ ಕೆಲಸ ಪ್ರಾರಂಭ ಮಾಡ್ತಾರೆ. ಸೊ ಫಸ್ಟ್ ಟೈಮ್ 6 months ಬ್ಯಾಕ್, ಅರೌಂಡ್ 5.5 months ಬ್ಯಾಕ್ ಇವರು ಬಂದು ಮಾಡೂರು ಬಿರಿಯಲ್ಲಿ ಅವರು ಸಿಕ್ಕಿದಾಗ ಚರ್ಚೆ ಆಗ್ತದೆ. ನಂತರ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಇನ್ನೊಮ್ಮೆ ಸರಿ ಕೂಡ ಅವರು ತಮ್ಮ ಸಹಯೋಗಿ ಜೊತೆಗೆ ಎಲ್ಲ ಬಂದು ನಜೀರ್ ಜೊತೆಗೆ ಪೂರ್ತಿ ಆ ಜಾಗದ ರ್ಯಾಕಿ ಮಾಡ್ತಾರೆ. ಎಲ್ಲಿಂದ ಎಂಟರ್ ಆಗಬೇಕು, ಎಕ್ಸಿಟ್ ಆಗಬೇಕು ಮತ್ತು ಯಾವ ಟೈಮ್ಗೆ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವಿಚ್ ವಾಸ್ ಗಿವನ್ ಬೈ ನಜೀರ್ ಇನ್ ದಿಸ್ ರಿಗಾರ್ಡ್ ವಾಸ್, ಬ್ಯಾಂಕಲ್ಲಿ ಎನಿ ಟೈಮ್ 20ಕ್ಕಿಂತ ಹೆಚ್ಚು ಗೋಲ್ಡ್ ಇರ್ತದೆ, 20 kgಕ್ಕಿಂತ ಹೆಚ್ಚು ಗೋಲ್ಡ್ ಇರ್ತದೆ. ಮಹಿಳಾ ಸಿಬ್ಬಂದಿಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ಸುಮಾರು ಒಂದು 4-5 ಮಹಿಳಾ ಸಿಬ್ಬಂದಿಗಳಿದ್ದಾರೆ. ಸೊ ಅದರಿಂದ ಅವ್ರದ್ದು ರೆಸಿಸ್ಟೆನ್ಸ್ ಕಡಿಮೆ ಆಗ್ಬೋದು. ನಂತರ ಈಗ ಸ್ಥಳೀಯ ಎಲ್ಲರಿಗೂ ಗೊತ್ತಿದೆ ದಟ್ KC ರೋಡ್, ಆ ರೋಡ್ ತುಂಬ ಬ್ಯುಸಿ ರೋಡ್. ನಾರ್ಮಲ್ ಡೇಸಲ್ಲಿ ಅಲ್ಲಿ ಅಂತ ಕ್ರೈಮ್ ಮಾಡೋದು ಸಾಧ್ಯತೆ ಇಲ್ಲ.
ಸೊ ಆವಾಗ ಅವರು ಸಜೆಸ್ಟ್ ಮಾಡ್ತಾರೆ ಫ್ರೈಡೇ ಪ್ರೇಯರ್ ಟೈಮಲ್ಲಿ ಅಲ್ಲಿ ಯಾರೂ ಇರೋದಿಲ್ಲ, ಇನ್ನು ಆರಾಮವಾಗಿ ಆ ನಡುವೆ ಅರ್ಧ ಗಂಟೆ ನಡುವೆಯಲ್ಲಿ ಅವರು ಕ್ರೈಮ್ ಮಾಡ್ಬೋದು ಅಂತ. ರಾಬ್ರಿ ಮಾಡೋದಕ್ಕೆ ಸ್ಕೆಚ್ ಕೂಡ ಹಾಕಿದ್ದಾಯಿತು. ಇನ್ನೇನಿದ್ರು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋದಷ್ಟೇ ಬ್ಯಾಲೆನ್ಸ್. ಈ ಆಪರೇಷನ್ ಕೋಟೆಕಾರ್ ಬ್ಯಾಂಕ್ನ ರಾಬ್ರಿಗೆ ಮಾಸ್ಟರ್ ಮೈಂಡ್ ಶಶಿ ತೇವರ್ ಹೋಗಲ್ಲ, ಆದರೆ ಮತ್ತೊಬ್ಬ ಆಸಾಮಿಗೆ ಇನ್ಚಾರ್ಜ್ ಕೊಡ್ತಾನೆ. ಅವನ್ಯಾರು ಅಂತಂದರೆ ಈ ಕೆಲಸ ಮುರುಗುಂಡಿ ತೇವರ್ಗೆ ಹಚ್ತಾರೆ. ಸೊ ಮುರುಗುಂಡಿ ತೇವರ್ಗೆ ಅವರು ಯಾವತ್ತು ಶಶಿ ತೇವರ್ ಅಂತ ಹೆಸರಿಂದ ಮಾತಾಡ್ತಾ ಇದ್ರು. ಯಾವತ್ತು ಅವ್ರಿಗೆ ಒಳ್ಳೆ ಏನದು ತಮ್ಮ ಒರಿಜಿನಲ್ ಹೆಸರು ಹೇಳಿಲ್ಲ. ಸೊ ವಾಟ್ ಮುರುಗುಂಡಿ ತೇವರ್ ನ್ಯೂ ದಟ್ ಈಸ್ ಟಾಕಿಂಗ್ ಟು ಸಮ್ ತಮಿಳಿಯನ್, ಹಿಸ್ ನೇಮ್ ಇಸ್ ಶಶಿ ತೇವರ್ ಅಂತ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ರಾಬ್ರಿಗೆ ಸ್ಕೆಚ್ ಹಾಕ್ತಿದ್ದಂತಹ ಶಶಿ ತೇವರ್ ಅರೆಸ್ಟ್ ಆಗೋದಕ್ಕೆ ಯಾವ ಲೀಡ್ ಪೊಲೀಸರಿಗೆ ಯೂಸ್ ಆಯಿತು ಅಂತಂದರೆ ಅವರ ಕಾನ್ಸಂಟ್ರೇಷನ್ ವಾಸ್ ಆನ್ ಭಾಸ್ಕರ್ ಬೆಲ್ಚಪಾಡ್. ಯಾಕೆಂದರೆ ಅವ್ರ ಮುಖಾಂತರ ಇಲ್ಲಿ ಈಗ ಸ್ಥಳೀಯ ಯಾರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಹೇಗೆ ಇದೇ ಜಾಗಕ್ಕೆ ಬರಬೇಕು, ಇದೇ ಟೈಮ್ಗೆ ಬರಬೇಕು ಅಂತ ಯಾರು ಹೇಳಿದ್ದಾರೆ ನಮಗೆ. ಈಗ ಫಸ್ಟ್ ಲೀಡ್ ಸಿಕ್ಕಿದೆ ನಜೀರ್ ಮುಖಾಂತರ. ನಜೀರ್ದು ಪ್ರಾಬ್ಲಮ್ ಈಸ್ ದಟ್ ಹೀಸ್ 65 years old ಆ್ಯಂಡ್ ಈಸ್ ಸಿಕ್. ಮನೆಯಲ್ಲಿ ಹೆಂಡತಿ ಮಾತಾಡಿದ್ದಾರೆ, ಇಬ್ಬರು ಮಕ್ಕಳು ದುಬೈಲಿ ವಾಸ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ನಾವು ಅವ್ರಿಗೆ ಅದು ಇಂಟರೋಗೇಷನ್ದಲ್ಲಿ ವೆದರ್ ಎನಿ ಇನ್ಸೈಡರ್ ಫ್ರಮ್ ದ ಬ್ಯಾಂಕ್ ವಾಸ್ ಇನ್ವಾಲ್ವ್, ಅವರು ಈ ಎಕ್ಸಾಕ್ಟ್ ಮಾಹಿತಿ ಅವರಿಗೆ ಹೇಗೆ ಇತ್ತು, ವೆದರ್ ಹಿ ವಾಸ್ ಅ ಕಸ್ಟಮರ್ ಆಫ್ ದಿಸ್ ಕೋಆಪರೇಟಿವ್ ಬ್ಯಾಂಕ್ ಅಥವಾ ಇನ್ಸೈಡ್ ಬ್ಯಾಂಕಿಂದ ಏನಾದರೂ ಮಾಹಿತಿ ಸಿಕ್ಕಿದೆ, ಅದರ ಬಗ್ಗೆ ನಾವು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಕೇಳ್ತೀವಿ. ಯಾವುದೇ ರಾಬರಿಗೂ ಭಾಸ್ಕರ ಬೆಲ್ಚಡ ಒಂದೇ ಟೀಮ್ಗೆ ಜವಾಬ್ದಾರಿ ಕೊಡ್ತಿದ್ನಾ ಅಥವಾ ಬೇರೆ ಬೇರೆ ಟೀಮ್ಗೆ ಇನ್ಚಾರ್ಜ್ ಕೊಡ್ತಿದ್ನಾ? ದಿಸ್ ಗ್ಯಾಂಗ್ ಭಾಸ್ಕರ್ ವಾಟ್ ಹಿ ಡಿಡ್, ಅವ್ರು ಯಾವತ್ತೂ ಸೇಮ್ ಗ್ಯಾಂಗ್ಗೆ ರಿಪೀಟ್ ಮಾಡಿಲ್ಲ. ಇದಕ್ಕಿಂತ ಮುಂಚೆ ಸಾಹಿಬ್ಗಂಜ್ ಗ್ಯಾಂಗ್ ನೇಪಾಳಿ ಹುಡುಗರಿಗೆ ಬಳಕೆ ಮಾಡಿದ್ದಾರೆ. ಈಗ ಅವ್ರದ್ದು ಅಲ್ಲಿ ಮುರುಗುಂಡಿ ತೇವರ್ ಜೊತೆ ಪರಿಚಯ ಇತ್ತು. ಯಾಕೆಂದರೆ ಅವರು ಕೂಡ ಸಾಕಷ್ಟು ಸತಿ ಜೈಲಲ್ಲಿ ವಾಸ ಮಾಡಿದ್ದಾರೆ. ಆವಾಗ ಜೈಲಲ್ಲಿ ಅಥವಾ ಔಟ್ಸೈಡ್ ಅಂತ ಕಾಮನ್ ಫ್ರೆಂಡ್ಸ್ ಮುಖಾಂತರ ಪರಿಚಯ ಆಗಿ ಈ ಸತಿ ಅವರು ಮುರುಗುಂಡಿ ತೇವರ್ಗೆ ಈ ಕ್ರೈಮ್ಗೆ ಬಳಕೆ. ಬ್ಯಾಂಕ್ ದರೋಡೆಗೆ ವರ್ಷದಿಂದ ಸ್ಕೆಚ್ ಹಾಕಿದ್ರ. ಮುಂಬೈನ ಧಾರಾವಿ ಗ್ಯಾಂಗ್ ಮುಖ್ಯಸ್ಥ ಮುರುಗಂಡಿ ಈ ರಾಬರಿಗೆ ಎಂಟ್ರಿ ಕೊಟ್ಟಿದ್ದು ಕೂಡ ಹೇಗೆ? ಒಂದು 6 ತಿಂಗಳಿಂದ ಪ್ರಾರಂಭ ಆಗಿತ್ತು, ಮೇ ಬಿ ಜುಲೈ ಆಗಸ್ಟ್. ಸೊ ಆವಾಗ 1 by 1 ಫಸ್ಟ್ ದಿಸ್ ಮೇನ್ ಕಾನ್ಸ್ಪಿರೇಟರ್ ಭಾಸ್ಕರ್ ಇಲ್ಲಿ ಲೋಕಲ್ ಅಸಿಸ್ಟೆನ್ಸ್ ಒಂದಿಗೆ ಭೇಟಿ ಕೊಡ್ತಾರೆ. ದೇ ಸಿ ದ ಎಂಟ್ರಿ ರೂಟ್, ಎಕ್ಸಿಟ್ ರೂಟ್, ಟೈಮಿಂಗ್ಸ್ ಎಲ್ಲ. ಅದು ಖಚಿತ ಆದ ನಂತರ ಮೇನ್ ಎಕ್ಸಿಕ್ಯೂಟಿವ್ ಮುರುಗಂಡಿಗೆ ಕರೀತಾರೆ. ಮುರುಗಂಡಿ ಕೂಡ ಅವ್ರ ಜೊತೆಗೆ ಸೇರಿ ಆಮೇಲೆ ಇದು ಸ್ಥಳದ್ದು ಪ್ಲಾನಿಂಗ್ ಮಾಡ್ತಾರೆ, ಎಲ್ಲಿಂದ ಎಂಟ್ರ್ ಆಗ್ಬೋದು, ಯಾವಾಗ ಮಾಡ್ಬೋದು, ಮತ್ತು ಆ್ಯಂಡ್ ದೆನ್ ಫ್ರಮ್ ರಿಚ್ ರೂಟ್ ದೇ ಕ್ಯಾನ್ ಗೋ ಬ್ಯಾಕ್ ಟು ದೇರ್ ಒರಿಜಿನಲ್ ಡೆಸ್ಟಿನೇಷನ್. ಆದ ನಂತರ ಮತ್ತೊಮ್ಮೆ ಟೀಮ್ ಮೆಂಬರಿಗೆ ಕರೆದು ದೇ ಮೇಕ್ ದ ಫೈನಲ್ ಪ್ಲಾನಿಂಗ್. ಇನ್ನು ಈ ಭಾಸ್ಕರ್ ತೇವರ್ ವಿಚಾರಣೆಯ ಟೈಮ್ನ ಹೇಳಿಕೆಯಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ಕೋಟೆಕಾರ್ ಬ್ಯಾಂಕ್ನ ಬಳಿಕ ಗುಜರಾತ್ನಲ್ಲೂ ಕೂಡ ದರೋಡೆಗೆ ಸ್ಕೆಚ್ ಹಾಕಿದಂತಹ ಭಾಸ್ಕರ್ ಜ್ಯುವೆಲರಿ ಶಾಪ್ಗೆ ಕನ್ನ ಹಾಕೋದಕ್ಕೆ ಸ್ಕೆಚ್ ಕೂಡ ಹಾಕಿದ್ದ. ಸೂರತ್ನಲ್ಲೂ ಸ್ಥಳೀಯ ಮಾಹಿತಿದಾರನ ಮೂಲಕ ದರೋಡೆಗೆ ಸ್ಕೆಚ್ ಕೂಡ ಹಾಕಿದ್ದ. ಅಷ್ಟೊತ್ತಿಗಾಗಲೇ ಮಾಹಿತಿದಾರ ಬಾಬುನನ್ನ ಗುಜರಾತ್ ಪೊಲೀಸರು ಬಂಧಿಸಿದಂತೆ. ಲೇಟೆಸ್ಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.